ನಾನು ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಬಡವ್ರ ಮನೆ ಮಕ್ಳನ್ನ ಇರುವಾಗ ಕೆಲ್ರಪ್ಪ ಬಿಡ್ತೀರಾ, ಹಿಂದೆಯಿಂದಾನೆ ಹೊಡೆದು ಬಿಡ್ತೀರಲ್ರು. ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಎಷ್ಟು ದೂರ ಇದೆ ಅಂತ ಕೇಳಬೇಡ, ನೀನೇ ಹೋಗಿ ನೋಡ್ಕೊಂಡ್ ಬಾ. ಶುಭರಾತ್ರಿ. ಪಾಠ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಪಾಠ ಮುಗಿದ್ಮೇಲೆ ಹೊಡಿಬೇಕು, ಅದೇ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಗೈಸ್, ನೀವೆಲ್ಲ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ನೋಡಿರ್ತೀರ, ನಡ್ಕೊಂಬಾರ ಹತ್ರ ಒಂದು ದೊಡ್ಡ ಬ್ರಿಡ್ಜ್ ಬರುತ್ತೆ, ಟನಲ್ಗಳು ಬರ್ತಾ ಇರ್ತವೆ. ಸೊ ಈಗ ನಾವು ಆ ಪಾಯಿಂಟಲ್ಲಿ ಇದ್ದೀವಿ. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಬಾಯ್ಸ್, ನಮ್ಮ ಟ್ರಿಪ್ ಬಗ್ಗೆ ನಿಮ್ಮ ಒಂದೆರಡು ಮಾತು. ಯಾ ಕರ್ಮ ಮಾಡಿದ್ನು, ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ. ನನಗೊಂದು ಟೀ ಮಾಡಿಸು. ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ಮತ್ತೆ ಎಲ್ಲ ಮನೆ ಕಡೆ ಹೊರಟಿದ್ದೀವಿ. ಬಾಯ್. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಹೌದಾ, ಕೆಳಗೆ ಏನಿಲ್ವಾ? ಏ ಇಲ್ಲ, ಚೆನ್ನಾಗಿ ಸುಪ್ರಿ, ನೀನು ಹೇಳಿ, ನಾನು ಅವ್ರಿಗೆ ಹೇಳ್ತಿದ್ಯಾ ಅನ್ಕೊಂಡೆ. ಸಡನ್ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಎಷ್ಟು ದೂರ ಇದೆ ಅಂತ ಕೇಳಬೇಡ, ನೀನೇ ಹೋಗಿ ನೋಡ್ಕೊಂಡ್ ಬಾ. ಶುಭರಾತ್ರಿ. ಸ್ಕೂಲಲ್ಲಿ ಯಶವಂತ ಸರ್ ಅವ್ರ ಟ್ಯೂಷನ್ಗೆ ಹೋಗೋನು 10th ಅಲ್ಲಿ. ನಾವು ಮಾತ್ರ ಸರ್ ಟ್ಯೂಷನ್ಗೆ ಹೋಗ್ತೀವಿ ನಾವೆಲ್ಲ. ನಮಗೆ ರಿವಿಷನ್ ಮಾಡಿಸಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಟ್ರು. ಅದೇ ಟೆಸ್ಟ್ ಅಲ್ಲಿ ಏನ್ ಬರುತ್ತೆ ಅದೇ ಕ್ವಶನ್ಸ್. ಇವನಿಗೆ ಕ್ವಶನ್ಸ್ ಕೊಡೋದು ಹೋಗ್ಲಿ, ಟ್ಯೂಷನ್ಗೆ ಹೋಗ್ತಿರೋದು ಗೊತ್ತಾರೆ. ಈ ಪಾಠ ಮಾಡ್ಬೇಕಾದ್ರೆ ಒಂದು ಸಿಗಾಕೊಂಡ್ರೆ ಮುಗೀತು. ಸಿಗಾಕೊಂಡ್ರಲ್ಲಪ್ಪ, ಸಿಗಾಕೊಂಡಿಲ್ಲ, ಬೇಕಂತಾನೆ ಸಿಗಾಕ್ಸೋದು ಇವ್ರಿಗೆ. ಸಿಗಾಕ್ಸೋದಲ್ಲ, ಅವರು ಕ್ಲಾಸಿಗೆ ಬಂದ್ಮೇಲೆ ನನಗೆ ಹೊಡೆದ್ಬಿಟ್ಟೆ ಪಾಠ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಪಾಠ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಪಾಠ ಮುಗಿದ್ಮೇಲೆ ಹೊಡಿಬೇಕು, ಅದೇ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಹಿಂಗೆ ನೋಡಿ ಇದ್ರಲ್ಲಿ ಕಾಲಿಂಗ ಮೇಲೆ ಚಪ್ಪಲಿ ಬಿಚ್ಚಲೆ ರಪ್ಪ 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 ಅಂತ ಕೊಟ್ಟಿದ್ವಿ. ಮುಖ ಎಲ್ಲ ರೆಡ್ ಆಗೋಗಿತ್ತು. ಆದ್ರೂ ದೇವ್ರಂತ ಸರ್, ದೇವ್ರ ಪಾದ ಸೇರ್ಬಿಟ್ರ ಈಗ ರೀಸೆಂಟ್ ಆಗಿ. ನಿಜ ಸಾವಿನ ವಿಚಾರದ ಬ್ರೋ, ಸಾವಿನ ವಿಚಾರದಲ್ಲ ಆ ಥರ. ಹೌದೌದು, ಪಾಪ. ನನ್ ಮಗ ಎಷ್ಟು ಬೈಕೊಂಡಿರ್ತಾನ ಹೊಡಿಬೇಕಾರೆ 10th ಅಲ್ಲಿ. ಇವಾಗ ಏನು ಮಾತಾಡ್ಬಿಡಿ. ಅಲ್ಲ, ಅವ್ರು ಹೊಡಿಬೇಕಾರೆ ಸತ್ ಮೇಲೆ ಅಯ್ಯೋ ಪಾಪ ಹೋಗ್ಬಿಟ್ರು. ಡಾಲ್ಫಿಗಂತೂ ಆ ಕಡೆ ಡಾಲ್ಫಿಗಂತೂ ಹಿಂಗ್ ಶರ್ಟ್ ಎತ್ಬಿಟ್ಟು ಹಿಂಗ್ ಎತ್ಬಿಡು, ಹಿಂಗೆ ಅವ ಫುಲ್ ಸಣ್ಣ ಇದ್ದ, ಹಿಂಗೆ ಎತ್ಬಿಡೋರು ಶರ್ಟ್. ಅವರಿಗೆ ಡಂಬಲ್ಸ್. ನನಗಲ್ಲ, ಸುಮನಿಗೆ. ಸುಮನ್ ಅಂತ ಒಬ್ಬ ಇದ್ದ ಬ್ರೋ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ? ಅವನೊಂಥರ ಸೈಕ್ ನನ್ ಮಗ. ಅವನೊಂದ್ಸರಿ ಬಿದ್ಬಿಟ್ಟಿದ ಬ್ರೋ ಮೇಲಿಂದ, ತಲೆಗೆ ಏಟ್ ಬಿದ್ದಿತ್ತು ಅಂತ ಅವ್ನಿಗೆಲ್ಲ ಸೈಕೋ ಆಗೋನೆ ಅಂತ ಕರೆಯೋರು. ಅವನೊಂದ್ಸರಿ ಪಟ ಮಾಡ್ತಾರೆ. ಪಟ ಮಾಡ್ಬೇಕಾದ್ರೆ ನಾವೆಲ್ಲ ಕೇಳ್ತಿದ್ವಿ ಸುಮ್ನೆ, ಇವನು ಸುಮ್ನೆ ಕೇಳ್ಬೇಕಾನೆ. ಎದ್ ನಿಂತ ದೊಡ್ಡ ಅಂತ ಎದ್ ನಿಂತ್ಬಿಟ್ಟು, ಸರ್ ನೀವು ಮಾಡ್ತಿರೋ ತಪ್ಪು ಸರ್. ಮಜಾ ಆಯ. ಪ್ರಾಬ್ಲಮ್ ಅವ್ರು ಎಷ್ಟು ವರ್ಷ ಮ್ಯಾಥ್ಸ್ ಟೀಚರ್ಗೆ ಮಾಡ್ತಿರೋ ತಪ್ಪು ಸರ್. ಅವರು ಅದನ್ನ ಅನಲೈಸ್ ಮಾಡಕ್ಕೆ 2 ನಿಮಿಷ ಸುಮ್ನೆ ಇದ್ರು. ಸುಮ್ನೆ ನೋಡ್ಕೊಂತ ನಿಂತು. ಆಮೇಲೆ ಮೆಲ್ಲಕ್ಕೆ ಬರ್ಲೇ ಇಲ್ಲ, ಪ್ಲಾಟ್ಫಾರ್ಮ್ ಮೇಲೆ ಕರೆದ್ರು. ಸರ್ ಸರಿ ಇದೆ ಸರ್ ಅಂದ. ಇವ್ನ್ಯಾವನ ಸೆಡೆ ನನ್ ಮಗ. ಬರ್ಲೇ ಇಲ್ಲ, ಪ್ಲಾಟ್ಫಾರ್ಮ್ ಇತ್ತು, ಅದು ಬರ್ಡ್ ಹತ್ರ ಅದ್ರ ಮೇಲೆ ಕರೆದ್ರು. ಬರ್ಲೇ ಹಬ್ಬ ಕೊಟ್ರು. ಅದೇ ಎನಿಸ್ಕೊಂಡ್ರೆ ಫುಲ್ ಡೇ ಸಮಜ. ಏನಿಲ್ಲ, ಅಷ್ಟು ದೂರ ಹೋಗಿ ಏನು ಸಿಗಲ್ಲ. ಇನ್ನೂ ಅಷ್ಟು ದೂರ ನಡಬೇಕು.
ಕೆಳಗೆ ಏನ್ ಇರಬಾರ್ದು, ಚಿಕ್ಕದೊಂದೇ ಒಂದು ತೂತ ಇರಬೇಕು. ತೂತು ತುಂಬಾ ನೀರಿರ್ಬೇಕು, ಸುತ್ತ ಕಾಡಿರ್ಬೇಕು. ಸ್ವಲ್ಪ ಜಿಮ್ಮು ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು. ಓ ಏನಿಲ್ಲ, ಎಂತವ್ರ ಬಾಯಿಲ್ ಎಂತ ಮಾತು, ಎಂತವ್ರು ಅದೆಲ್ಲ ಬೇಡ, ಎಷ್ಟು ದೂರ ಎಷ್ಟು ಏನು ಜಿಮ್ಮಿಗೆ ಹೋಗ್ತಾರೆ ಅಲ್ಲ, ಎಂತವ್ರ ಬಾಯಿಲ್ ಎಂತ ಮಾತು. ಫ್ಲೆಕ್ಸಿಬಲ್ ಎಲ್ಲ ಅಣ್ಣ ಜಿಮ್ ಹೋಯ್ತಾರೆ. ಫ್ಲೆಕ್ಸಿಬಲ್ ಮೈನ್ ಅಲ್ಲ, ಸ್ಟಾಮಿನಾ ಮೈನ್. ಫ್ಲೆಕ್ಸಿಬಲ್ ಹೆಂಗ್ ಬೇಕಾದ್ರೆ ಮನಸ್ಕೋಬಹುದು. ಏನ ನೋಡಿ ನೋಡಿ ಹೆಂಗ್ ಮನಸ್ಕೋಬಹುದು ಅಂತೆಲ್ಲ ಹೇಳ್ತಾನೆ. ಪರ್ಸನಲ್ ಆಗಿ ಒಂಟ ನೋಡೋ ಯಶವಂತ. ಇಷ್ಟನಾ? ಇದೇನಾ? ನಮ್ಮಿಂದ ಮಾಡಿ ಕೂತ್ಕೊಂಡಲ್ಲ ಅದೇ ತರ ಇದರಲ್ಲಿ. ಇವನ್ ಗಂಡೆ ಡ್ರೈವಿಂಗ್ ಎಕ್ಸ್ಪರ್ಟ್, ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾರೆ. ಇವನು ಶೆಟ್ಟಿ, ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಯಶವಂತ್. ಇವನು ನಾಗಿ, ಡೂಪ್ಲಿಕೇಟ್ ದಂಧೆಲಿ ಶೆಟ್ಟಿ ಪಾರ್ಟ್ನರ್. ಎಲ್ಲೋಗಿದ್ದು? ಟ್ರೈನ್ ಸಿಕ್ತಾ? ಚೆನ್ನೈ ಎಕ್ಸ್ಪ್ರೆಸ್ ಮೂವಿಲಿ ದೀಪಿಕಾ ಪಡ್ಕೊಂಡೆ ಶಾರುಖ್ ಖಾನ್ ಇಲ್ಲಿಗೆ ಬರುತ್ತಾನೆ. ನೋಡಿ ಹಂಗೆಲ್ಲ ಪಾಪ ಜೀವನ ಮಾಡ್ತಾರೆ. ಗೈಸ್, ನೀವೆಲ್ಲ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ನೋಡಿರ್ತೀರ, ನಡ್ಕೊಂಬರ ಹತ್ರ ಒಂದು ದೊಡ್ಡ ಬ್ರಿಡ್ಜ್ ಬರುತ್ತೆ, ಟನಲ್ಗಳು ಬರ್ತಾ ಇರ್ತವೆ. ಸೊ ಈಗ ನಾವು ಆ ಪಾಯಿಂಟಲ್ಲಿ ಇದ್ದೀವಿ. ಟ್ರೈನಲ್ಲಿ ಬರ್ಬೇಕಾದ್ರೆ ಒಂದು ಸ್ಪಾಟ್ ನೋಡ್ತೀರಾ, ಆ ಟ್ರೈನು ಬ್ರಿಡ್ಜ್ ಮೇಲೆ ಹೋಗುತ್ತೆ, ಒಂದು ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಆ ವ್ಯೂ ಪಾಯಿಂಟ್ ಯಾವುದು ಅಂತ ಈಗ ತೋರಿಸ್ತೀನಿ, ಬನ್ನಿ. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಹಿರಣಗಳು ತಾಕಲು ಒಂದಾಮೆ ನಲಿದಿದೆ. ನೋಡಲು ಡಬ್ಬಿಯಾಕಾರ, ಅದರಲ್ಲಿ ಗುಟ್ಟನ್ನ ಬಚ್ಚಿಕೊಂಡು ಸಂತಸದಿಂದಿದೆ, ಹುಡುಕಲು ಆಗದೆ ಈಜಿಕೊಂಡು. ಆ ಡಬ್ಬಿಯ ಒಡಲಿನಲ್ಲಿ ಕಡಲನ್ನೇ ತುಂಬುವ ಜಾಗ ಇದೆ, ತಾರೆಯ ಆಕಾರದಿ ಅದರಲ್ಲಿ ಬೀಗವು ಕಾಣುತ್ತಿದೆ. ಮಗುವೆ ಕೇಳು ಕಥೆಯನ್ನ ಕೇಳು. ಬಾಯ್ಸ್, ನಮ್ಮ ಟ್ರಿಪ್ ಬಗ್ಗೆ ನಿಮ್ಮ ಒಂದೆರಡು ಮಾತು. ಶುಭರಾತ್ರಿ. ಮಧ್ಯಾಹ್ನ ಮಗ, ನೀನು ಬೇರೆಯವರ ಯಶಸ್ಸು ನೋಡಿ ಅಳಬೇಡ. ಅಯ್ಯಯ್ಯೋ, ನೀನ್ ಯಾರು? ಡಾಲ್ಫಿನ್. ನೀವು ಶ್ರಮ ಪಟ್ಟರೆ ನಿಮ್ಮ ಯಶಸ್ಸನ್ನು ನೋಡಿ ಬೆಂಗಾಡಿ. ಇದೇ ಅವನ ಯಶಸ್ಸು. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾರು ವಿಸಿಟ್ ಮಾಡೋಕ್ಕೆ ಬರೋರು ಜೀಪಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ಬೇಡಿ ಅಂತ. ಆ ಥರ ಬಂದು ನೋಡ್ಕೊಂಡು ಹೋಗೋ ಶೋಕಿ ಏನಕ್ಕೆ ಅಂತ ಬೇರೆ ಹೇಳಿದ್ದೆ. ಆದರೆ ಈಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಬರೋರು ನಿಮ್ಮದೇ ಓನ್ ವೆಹಿಕಲ್ಲು ಇಲ್ಲ ಜೀಪು ಇಲ್ಲ ಯಾವುದೆಲ್ಲರೂ ವೆಹಿಕಲ್ಸಲ್ಲಿ ಬಂದೋಗಿ. ಯಾಕೆಂದರೆ ಬರುವಾಗಿರೋ ಜೋಶು ಹೋಗುವಾಗಿರಲ್ಲ. ನಮ್ಮ ಪುಣ್ಯಕ್ಕೆ ನಾವು ಹೋಗ್ಬೇಕಾದ್ರೆ ಅಲ್ಲೇ ಯಾರೋ ವಿಸಿಟರ್ಸ್ ಬಂದಿದ್ದವರು ನಮ್ಮನ್ನು ಮೇಲವರೆಗೂ ಡ್ರಾಪ್ ಮಾಡಿದ್ರು. ಅವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ. ಬಾಯ್ ಬ್ರೋ, ಬಾಯ್ ಬಾಯ್.
ಸಾರಿ ಬ್ರೋ ಮಿಸ್ ಸಾರಿ ಬ್ರೋ. ಯಾವ ಊರು ಇದು? ಒಳ್ಳಳ್ಳಿ. ಯಡಿಯೂರ. ಎಲ್ಲಿಗೆ ಹೋಗುತ್ತಿದ್ದು? ಈ ಕಡೆ ಹೋದ್ರೆ ಸಕಲೇಶ್ಪುರ ಹೋಗುತ್ತಾ? ಎಷ್ಟನೇ ಕ್ಲಾಸ್ ನೀವೆಲ್ಲ? ಎಲ್ಲಿ ಓದ್ತಿರೋದು? ಸಕಲೇಶ್ಪುರದ ಯಾವ ಸ್ಕೂಲು? ರೋಟ್ರಿನಾ ನೀವೆಲ್ಲ? ಇಂಗ್ಲೀಷ್ ಮೀಡಿಯಮ್ಮು. 50,000 ಸುಮ್ನೆ ಜನರಲ್ಲ ಕೇಳಿದೆ ಅಷ್ಟೇ. ನಾವು ಸಕಲೇಶ್ಪುರದವರನ್ನೇ, ಸುಮ್ಮನೆ ಕೇಳಿದೆ. ಕುಳ್ಳಿ ಬಾಯ್ಲಿ. ಯಾ ಕರ್ಮ ಮಾಡಿದ್ನು, ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ಕುಳ್ಳಿ ಯಾರ ಮನೆ? ನಿಮ್ಮ ಮನೆದಾ? ಹೌದಾ? ನನಗೊಂದು ಟೀ ಮಾಡಿಸು. ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ಮತ್ತೆ ಎಲ್ಲ ಮನೆ ಕಡೆ ಹೊರಟಿದ್ದೀವಿ. ಬಾಯ್. ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಚಿಕ್ಕ ಟ್ರಿಪ್ಪಲ್ಲಿ ನನ್ನ ಕೈಲಿ ಆದಷ್ಟು ನಾನು ಎಲ್ಲ ಕಡೆ ಒಳ್ಳೊಳ್ಳೆ ನೇಚರ್, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇದೇ ಥರ ನನ್ನ ಕಡೆಯಿಂದ ಒಳ್ಳೊಳ್ಳೆ ವೀಡಿಯೋಸ್ಗಳು ಬೇಕು ಅಂತಂದರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡ. ಜಿಂಗಿ ಚಕ ಕುಚ್ ಕುಚ್ ಟುವಿ ಟುವಿ ತನನಂ ಗಿಲ್ಗಿಲಕಿ ತನ್ನಂ ಬುಲ್ಬುಲಕಿ ದಿದ್ದಿರಿ ದಿದ್ದಿರಿ ದಿದ್ದಿರಿ. ಶುಭರಾತ್ರಿ. ನಾನು ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಬಡವ್ರ ಮನೆ ಮಕ್ಳನ್ನ ನೀರು ಹಾಕಿ ಎಲ್ರಪ್ಪ ಬಿಡ್ತೀರಾ? ಹಿಂದೆಯಿಂದಾನೆ ಹೊಡೆದು ಬಿಡ್ತೀರಲ್ರು.